ನಾವು ದಿನನಿತ್ಯ ವಾಸಿಸುವ ಸ್ಥಳ, ಮನೆ, ಆಫೀಸ್, ಕಾರ್ಖಾನೆ ಯಾವುದಲ್ಲಿ ಜೀವಿಸುತ್ತೀವೋ ಅದೇ ವಾಸ್ತು. ಸ್ನೇಹಿತರೆ ನಮಸ್ತೆ, RV ನೀಬ್ರ ವಾಸ್ತು ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇವತ್ತು ವಾಸ್ತುವಿನಲ್ಲಿ ಯಾವ ವಸ್ತುಗಳನ್ನು ಯಾವ ಜಾಗದಲ್ಲಿ ಇಟ್ಟರೆ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ, ಪಾಸಿಟಿವ್ ಶಕ್ತಿ ಸಿಗ್ತದೆ ಅನ್ನೋದನ್ನ ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ವಾಸ್ತು ಅನ್ನೋದು ಆಧುನಿಕ ಜಗತ್ತಿನಲ್ಲಿ ತುಂಬ ಶಕ್ತಿಯುತವಾಗಿ ಕೆಲಸ ಮಾಡುವಂಥದ್ದು. ನಮ್ಮ ಜೀವನ ಬದಲಾಯಿಸುವಲ್ಲಿ ವಾಸ್ತು ತುಂಬ ಪರಿಪೂರ್ಣವಾಗಿ ಕೆಲಸ ಮಾಡ್ತಾರೆ. ವಾಸ್ತುವಿನ ಮೂಲ ಪೂರ್ಣವೆಂದರೆ ಶಕ್ತಿಯ ಅರಿವನ್ನು ಬದಲಾಯಿಸುವುದಲ್ಲ, ಶಕ್ತಿಯ ಅರಿವನ್ನು ಸಮತೋಲನಗೊಳಿಸುವುದು. ಶಕ್ತಿಯ ಅರಿವನ್ನು ಸಮತೋಲನಗೊಳಿಸುವುದೇ ವಾಸ್ತು. ಸ್ನೇಹಿತರೆ, ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ವಾಸ್ತುವನ್ನು ಪರಿಪೂರ್ಣಗೊಳಿಸುವುದು ಕಷ್ಟಕರ ಸಾಧ್ಯ. ಆದರೂ ಆ ಶಕ್ತಿಯ ಅರಿವನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ನಾವು ಯಾವಾಗ ಈ ಮೂಲಭೂತ ಅಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುತ್ತೀವೋ ಆವಾಗ ನಮ್ಮ ವಾಸ್ತು ಅನ್ನುವುದು ಸರಿಯಾಗಿರುತ್ತದೆ. ಸ್ನೇಹಿತರೆ, ಈ ವಾಸ್ತು ಪ್ರಕಾರ ನಾವು ಮನೆಯಲ್ಲಿ ಯಾವ ವಸ್ತುಗಳನ್ನು ಎಲ್ಲಿಟ್ಟರೆ ತುಂಬ ಒಳ್ಳೆಯದು ಎಂಬುದನ್ನು ತಿಳಿದುಕೊಳ್ಳೋಣ. ಫಸ್ಟ್ನೇದಾಗಿ ಮನೆಯಲ್ಲಿ TV ಅಥವಾ ಟೆಲಿವಿಷನ್. ಈ TV ಅಥವಾ ಟೆಲಿವಿಷನನ್ನು ಸ್ನೇಹಿತರೆ ನಾವು ಮನೆಯಲ್ಲಿ ಉತ್ತರದ ದಿಕ್ಕಿಗೆ ಅಥವಾ ಪೂರ್ವದ ಗೋಡೆಗೆ ಹಾಕುವುದರಿಂದ ಆ ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತದೆ. ಹೇಗೆ ಅಂದರೆ, ನಾವು ದಿನನಿತ್ಯ ಸಮಯ ಕಳೆಯಬೇಕಾದ್ರೆ ಮನೆಯಲ್ಲಿ ಸುಮ್ಮನೆ ಕೂತು TV ನೋಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ನಮ್ಮ ಮುಖ ಆ ಉತ್ತರ ದಿಕ್ಕಿಗೆ ಮಾಡಿ ಕೂರುವುದರಿಂದ ಆ ದಿಕ್ಕಿನಿಂದ ಬರುವಂಥ ಎನರ್ಜಿಗಳು, ಆಪರ್ಚುನಿಟಿಗಳು ನಮಗೆ ಸಿಗುತ್ತೆ. ಸೊ ಹಾಗಾಗಿ ಅದು ಬೆಸ್ಟ್ ಡೈರೆಕ್ಷನ್. ಎರಡನೇದಾಗಿ ಗಡಿಯಾರವನ್ನು ಯಾವ ದಿಕ್ಕಿಗೆ ಹಾಕಬೇಕು ಅಂದರೆ ಪೂರ್ವದ ದಿಕ್ಕಿಗೆ ಅಥವಾ ಈಶಾನ್ಯ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಬೆಸ್ಟ್ ಇರುತ್ತೆ. ಸೊ ಈ ಪೂರ್ವದ ದಿಕ್ಕಿನಲ್ಲೆಲ್ಲ ಏನಂದರೆ ಒಳ್ಳೆಯ ಎನರ್ಜಿ ಬರುವಂಥ ಕಾರಣದಿಂದ ಆ ಶಕ್ತಿಯನ್ನು ಚೈತನ್ಯಗೊಳಿಸುತ್ತದೆ, ಗುಡ್ ಎನರ್ಜಿನ ಚೈತನ್ಯಗೊಳಿಸುತ್ತದೆ. ಬಟ್ ಯಾವುದೇ ಕಾರಣಕ್ಕೂ ನಾವು ಓಡಾಡುವಂತಹ ಬಾಗಿಲಿನ ಮೇಲೆ, ಓಡಾಡುವಂಥ ಜಾಗದ ಮೇಲೆ ಈ ಗಡಿಯಾರವನ್ನು ಹಾಕಬಾರದು. ಸ್ನೇಹಿತರೆ, ಮನೆಯಲ್ಲಿ ಗಡಿಯಾರ ನಿಂತರೆ ತಕ್ಷಣ ಅದನ್ನು ಬದಲಾಯಿಸುವುದು ಉತ್ತಮ. ಪದೇ ಮನೆಯಲ್ಲಿ ಗಡಿಯಾರಗಳು ನಿಲ್ತಾ ಇದ್ದರೆ ಆ ಮನೆಯ ಆಯುಸ್ಸು ಕಡಿಮೆ ಆಗ್ತದೆ ಅಂತ ಅರ್ಥ. ಸ್ನೇಹಿತರೆ, ಮತ್ತು ಮೂರನೇದಾಗಿ ಪೊರಕೆಗಳು. ಈ ಪೊರಕೆ ಏನಪ್ಪ ಅಂದರೆ ದಿನ ಮನೆಯನ್ನು ಕ್ಲೀನ್ ಮಾಡ್ತಾ ಬರುತ್ತೆ. ಸೊ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಉತ್ತರ, ಈಶಾನ್ಯ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಬಾರದು. ಇದನ್ನು ದಕ್ಷಿಣ ಅಥವಾ ನೈಋತ್ಯದಲ್ಲಿ ಈ ದಿಕ್ಕಿನಲ್ಲಿ ಇಡಬೇಕು. ಯಾಕೆಂದರೆ ಅದು ಇಂಪ್ಯೂರ್ ಝೋನ್, ಅಶುದ್ಧ ಜಾಗ ಅಂತ ದಿಕ್ಕುಗಳು. ಹಾಗೆ ಮನೆಯಲ್ಲಿ ನೀವು ಬಾರ್ ಕೌಂಟರ್ ಏನಾರು ಮಾಡಬೇಕು ಅಂತಂದರೆ ಸೊ ಅದಕ್ಕೆ ಸೂಕ್ತ ಜಾಗ ಅಗ್ನಿಮೂಲೆ ಮತ್ತು ದಕ್ಷಿಣ. ಏಕೆಂದರೆ ಅಗ್ನಿಮೂಲೆ ಅದು ಶುಕ್ರನ ದಿಕ್ಕಾಗಿರೋದ್ರಿಂದ ಸೊ ಅದು ಶುಕ್ರ ಐಷಾರಾಮಿ, ಭೋಗ, ವಿಲಾಸ ಈ ಥರದ ಜೀವನ ಮಾಡೋದ್ರಿಂದ ಆ ದಿಕ್ಕು ಬೆಸ್ಟು. ದಕ್ಷಿಣ ಯಾಕಪ್ಪ ಅಂದರೆ ಅದು ರಾಹುಕೇತು, ರಾಕ್ಷಸ ದಿಕ್ಕಾಗಿರೋದ್ರಿಂದ ಈ ರಾಕ್ಷಸರು ಸುರಪಾನ ಮಾಡುವ ಕಾರಣಕ್ಕಾಗಿ ಆ ದಿಕ್ಕು ಬೆಸ್ಟ್ ಆಗುತ್ತೆ. ಸ್ನೇಹಿತರೆ, ಹಾಗೆ ಮನೆಯಲ್ಲಿ ಯಾರಾದರೂ ಡ್ರಿಂಕ್ಸ್ ಬಿಡಬೇಕು, ಎಣ್ಣೆ ಕುಡಿಯೋದನ್ನು ಬಿಡಬೇಕು, ನಿಲ್ಲಿಸಬೇಕು ಅಂತ ಇದ್ದರೆ ಅದನ್ನು ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ಬಾರ್ ಕೌಂಟ್ರ್ ಮಾಡಿ. ಡ್ರಿಂಕ್ಸ್ನ ಬಿಡಬೇಕು ಅಂತ ಇದ್ದರೆ ವಾಯುವ್ಯ ದಿಕ್ಕಿನಲ್ಲಿ ಆ ಬಾರ್ ಕೌಂಟ್ರ್ ಮಾಡೋದ್ರಿಂದ ಅಲ್ಲಿ ಹಾಗೆ ಗಾಳಿ ಮುಖಾಂತರ ಹೊರಗೆ ಹೋಗ್ಬಿಡ್ತದೆ. ಆಟೋಮೆಟಿಕಲಿ ಅವರು ಆ ಡ್ರಿಂಕ್ಸ್ ಮಾಡೋದನ್ನು ತಪ್ಪಿಸ್ಬೋದು. ಬಿಡ್ತಾ ಬರ್ತಾರೆ, ಅವ್ರು ಮಾನಸಿಕವಾಗಿ ಬದಲಾವಣೆ ಆಗ್ತಾ ಬರ್ತಾರೆ. ಸೊ ಹಾಗಾಗಿ ಎಣ್ಣೆ ಬಿಡಿಸ್ಬೇಕು ಅಂತ ಏನಾರು ಇದ್ದರೆ ನಿಮ್ಮ ಮನೆಯಲ್ಲಿ ಬಾರ್ ಕೌಂಟ್ರು ವಾಯುವ್ಯ ದಿಕ್ಕಿನಲ್ಲಿರಲಿ. ಸ್ನೇಹಿತರೆ, ಹಾಗೆ TV ಆಯಿತು, ಗಡಿಯಾರ ಆಯಿತು, ಮಿರರ್. ನಿಮ್ಮ ಮನೆಯಲ್ಲಿ ಕನ್ನಡಿ ಅದು ಸಹಿತ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಅಥವಾ ಈಶಾನ್ಯ ದಿಕ್ಕಿಗಿರಲಿ. ಅದು ಒಳ್ಳೆ ಪ್ಯೂರ್ ಜನ ಆಗಿರುತ್ತೆ. ಆ ಕನ್ನಡಿ ಎಂಬುದು ನಮ್ಮ ಏನೇ ಬಿಂಬನೂ ಡಬಲ್ ಮಾಡಿ ಕೊಡುವಂಥದ್ದು. ನಾವು ಏನು ನೋಡ್ತೀವೋ ಅದು ಡಬಲ್ ಮಾಡುತ್ತೆ. ಸೊ ನಾವು ಯಾವ ದಿಕ್ಕಿಗೆ ಹಾಕ್ತೀವೋ ಅಲ್ಲಿಂದ ಬರುವಂಥ ಎನರ್ಜಿನ ಡಬಲ್ ಮಾಡುತ್ತೆ. ಸೊ ಹಾಗಾಗಿ ಮಿರರ್ ಅಥವಾ ಕನ್ನಡಿ ಉತ್ತರ ದಿಕ್ಕಿಗೆ ಅಥವಾ ಈಶಾನ್ಯಕ್ಕೆ ಇಲ್ಲ ಪೂರ್ವ ದಿಕ್ಕಿಗಿರಲಿ. ಸ್ನೇಹಿತರೆ, ಹಾಗೆ ಮನೆಯಲ್ಲಿ ಫ್ಯಾಮಿಲಿ ಫೋಟೋಸ್. ಈ ಫ್ಯಾಮಿಲಿ ಫೋಟೋಸ್ನ ಯಾವ ದಿಕ್ಕಿಗೆ ಹಾಕಬೇಕು ಅಂದರೆ ನೈಋತ್ಯ ದಿಕ್ಕು ಅಥವಾ ದಕ್ಷಿಣದ ದಿಕ್ಕು. ಯಾಕಪ್ಪ ಅಂದರೆ
ಆ ನೈಋತ್ಯ ಮತ್ತು ದಕ್ಷಿಣ ದಿಕ್ಕು ಸ್ಟೆಬಿಲಿಟಿಗಳು, ಸಂಬಂಧಗಳನ್ನು ಸ್ಟೆಬಿಲಿಟಿ ಕೊಡುವಂಥದ್ದು, ಸ್ಟ್ರೆಂತ್ ಮಾಡುವಂಥದ್ದು, ಸಂಬಂಧವನ್ನು ಗಟ್ಟಿಗೊಳಿಸುವಂತಹ ಝೋನ್ ಆಗಿರೋದ್ರಿಂದ ನಿಮ್ಮ ಮನೆಯ ಫ್ಯಾಮಿಲಿ ಫೋಟೋಸ್ನ ಆ ದಿಕ್ಕಿನಲ್ಲಿ ಹಾಕಿ. ಹಾಗೆಯೇ ಸತ್ತವರದು ಜೀವಂತ ಇರುವವರು ಮತ್ತು ಸತ್ತವರ ಫೋಟೋಗಳನ್ನು ಯಾವುದೇ ಕಾರಣಕ್ಕೂ ಒಂದೇ ಗೋಡೆ ಮೇಲೆ ಹಾಕಬೇಡಿ. ಜೀವಂತ ಇರುವವರು ಮತ್ತು ಸತ್ತವರ ಫೋಟೋಗಳನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ಗೋಡೆಯಲ್ಲಿ ಹಾಕಬಾರದು ಸ್ನೇಹಿತರೆ. ಹಾಗೆ ಮನೆಯಲ್ಲಿ ಬೆಡ್ರೂಮ್ ವಿಚಾರ ಎಲ್ಲರಿಗೂ ಗೊತ್ತಿರುತ್ತೆ. ಅದು ನೈಋತ್ಯ ದಿಕ್ಕಿನಲ್ಲಿರಬೇಕು, ಸೌತ್ ವೆಸ್ಟಲ್ಲಿ ಅಂತ. ಸೊ ಸೌತ್ ವೆಸ್ಟಲ್ಲಿರಲಿ. ನಿಮ್ಮ ತಲೆಯ ಭಾಗ ಯಾವಾಗಲೂ ದಕ್ಷಿಣಕ್ಕೆ ಇರಲಿ, ಕಾಲಿನ ಭಾಗ ಉತ್ತರಕ್ಕೆ ಇರಬೇಕು. ಸೊ ಯಾಕೆ ಅಂದರೆ ಇದರಿಂದ ರಕ್ತ ಪರಿಚಲನೆಯೂ ಚೆನ್ನಾಗಾಗ್ತದೆ, ಒಳ್ಳೆಯ ನಿದ್ದೆ ಸಹಿತ ಬರ್ತದೆ, ಆರೋಗ್ಯವು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇದೊಂದು ಥೀಮ್ಸ್ ಇದೆ. ಮತ್ತು ನಿಮ್ಮ ಬೆಡ್ರೂಮ್ನಲ್ಲಿ ಯಾವುದೇ ಕಾರಣಕ್ಕೂ ಮಿರರ್ ಇರಬಾರ್ದು. ಆ ಮಿರರಲ್ಲಿ ಇದ್ರೂ ನಿಮ್ಮ ಪ್ರತಿಬಿಂಬ ಆ ಮಿರರ್ ಮೇಲೆ ಬೀಳಬಾರ್ದು. ಅದಕ್ಕೆ ಇಲ್ದಲೇ ಇದ್ದರೆ ತುಂಬ ಒಳ್ಳೆಯದು. ಅಕಸ್ಮಾತ್ ಇದೆ ಅಂದರೆ ಅದನ್ನು ನಾವು ರಾತ್ರಿ ಮಲಗುವ ಸಮಯದಲ್ಲಿ ಒಂದು ಬಟ್ಟೆಯಿಂದ ಮುಚ್ಚುವುದು ಸಹಿತ ತುಂಬ ಒಳ್ಳೆಯದಾಗಿರುತ್ತೆ. ಹಾಗೆ ಸ್ನೇಹಿತರೆ, ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ, ಮನೆಯಲ್ಲಿ ದಂಪತಿಗಳು ಮಲಗಿದಾಗ ಗಂಡನ ಎಡಭಾಗಕ್ಕೆ ಹೆಂಡತಿ ಮಲಗಬೇಕು. ಸೊ ಗಂಡನ ಎಡಭಾಗಕ್ಕೆ ಮಲಗಿಲ್ಲ ಅಂದರೆ ಸಂಬಂಧದಲ್ಲಿ ಬಿರುಕು ಉಂಟಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಗಂಡನ ಎಡಭಾಗಕ್ಕೆ ಹೆಂಡತಿ ಮಲಗೋದು ಸಂಬಂಧದಲ್ಲಿ ತುಂಬ ಒಳ್ಳೆಯದಾಗಿರುತ್ತೆ ಸ್ನೇಹಿತರೆ. ಹಾಗೆ ಇವತ್ತಿನ ವಿಚಾರದಲ್ಲಿ ವಾಸ್ತುವಿನಲ್ಲಿ ಯಾವುದನ್ನು ಎಲ್ಲೆಲ್ಲಿ ಇಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಹಾಗೆ ನಿಮ್ಮ ಮನೆಯಲ್ಲಿ ಗಿಡಗಳು, ಪ್ಲ್ಯಾಂಟ್ಸ್ಗಳು, ಮರಗಳನ್ನು ಏನಾರು ಇಡಬೇಕು. ದೊಡ್ಡ ಮರಗಳು ಇದೇನಾರು ಇತ್ತು ಅಂದರೆ ನಿಮ್ಮ ಮನೆಯ ಹೊರಗಡೆ ಭಾಗದಲ್ಲಿ ದಕ್ಷಿಣಕ್ಕೆ ಅಥವಾ ಪಶ್ಚಿಮಕ್ಕೆ ಇದ್ದರೆ ತುಂಬ ಒಳ್ಳೆಯದು. ಸೌತ್ ವೆಸ್ಟ್ ನೈಋತ್ಯ ಇದ್ದರೂ ತುಂಬ ಒಳ್ಳೆಯದು. ಗಿಡಗಳನ್ನು ತುಳಸಿ ಗಿಡ, ಮನಿ ಪ್ಲ್ಯಾಂಟ್, ಚಿಕ್ಕ ಗಿಡಗಳನ್ನು ನಾರ್ತು, ಈಸ್ಟು, ಈಶಾನ್ಯ, ಪೂರ್ವ, ಉತ್ತರ ಈ ದಿಕ್ಕಿನಲ್ಲಿದ್ದರೆ ತುಂಬ ಒಳ್ಳೆಯದು. ಮನಿ ಪ್ಲ್ಯಾಂಟು ಅಗ್ನಿಮೂಲೆ ಸೌತ್ ಈಸ್ಟಲ್ಲಿದ್ದರೂ ಒಳ್ಳೆಯದಾಗಿರುತ್ತೆ, ನಾರ್ತ್ ಈಸ್ಟಲ್ಲಿದ್ದರೂ ಸಹಿತ ನಾರ್ತಲ್ಲಿದ್ರೂ ತುಂಬ ಒಳ್ಳೆಯ ಎನರ್ಜಿ ಸಿಗುತ್ತೆ ಸ್ನೇಹಿತರೆ. ಈ ಟಿಪ್ಸ್ಗಳನ್ನ ಮನೆಯಲ್ಲಿ ನೀವು ಉಪಯೋಗಿಸ್ಕೊಂಡು ಒಳ್ಳೆಯ ಎನರ್ಜಿಯನ್ನು ಮನೆಯಲ್ಲಿ ತಂದುಕೊಳ್ಳಿ ಅಂತ ಕೇಳ್ತೀನಿ. ಹಾಗೆ ಇನ್ನಷ್ಟು ಇಂಥ ಮಾಹಿತಿಗಾಗಿ ನಮ್ಮ RV ನೇಮ್ರ ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.